ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಅಲರ್ಟ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಸ್ನೇಹಿತರೆ, NHK CRDRಗೆ ಸಂಬಂಧಪಟ್ಟಂತೆ ಆಲ್ರೆಡಿ ಲಿಸ್ಟನ್ನು ಬಿಟ್ಟಿದ್ದರು, ಫಿಸಿಕಲ್ಗೆ ಕೂಡ ಡೇಟ್ ಕೊಟ್ಟಿದ್ದರು. ಆದರೆ ಕಾರಣಾಂತರಗಳಿಂದ ಫಿಸಿಕಲನ್ನು ಮುಂದೂಡಲಾಗಿದೆ. ಹಾಗಿದ್ದರೆ ಫಿಸಿಕಲ್ ಯಾವಾಗ ನಡೀತೆ ಅಂದ್ರೆ ನೆಕ್ಸ್ಟ್ ಡೇಟ್ ಯಾವಾಗ ಬಿಡ್ತಾರ, ಚುನಾವಣೆ ಮೊದಲ ಬಿಡ್ತಾರ, ಚುನಾವಣೆ ನಂತರ ಬಿಡ್ತಾರ ಎಂಬುದನ್ನು ಈ ವಿಡಿಯೋದಲ್ಲಿ ಆಲ್ಮೋಸ್ಟ್ ಕವರ್ ಮಾಡಿದ್ದೀನಿ. ಸ್ನೇಹಿತರೆ, ನಿಮಗೇನಾದರೂ ಇದರ ಬಗ್ಗೆ ಗೊತ್ತಿತ್ತಂದ್ರೆ ಮೊದಲ ವಿಡಿಯೋನ ಸ್ಕಿಪ್ ಮಾಡಿರಿ ಅಥವಾ ವಿಡಿಯೋನ ಕಟ್ ಮಾಡಿ ಬ್ಯಾಕ್ ಹೋಗಿ. ಇನ್ನೊಬ್ಬರಿಗೆ ಕೂಡ ತೊಂದರೆ ಮಾಡಬೇಡಿ. ಯಾಕಪ್ಪ ಅಂದ್ರೆ ತಪ್ಪಾಗಿ ಕಮೆಂಟ್ ಮಾಡಿ ಇದೇ ನಾವು ವಿಡಿಯೋ ಅವಶ್ಯಕತೆ ಇದ್ದಿಲ್ಲ ನಮ್ಗೆ ಹಂಗೆ ಅಂತ ತಿಳ್ಕೊಳ್ಳೋರಾದರೂ ತಿಳ್ಕೊತಾರೆ. ಅಷ್ಟು ಮೀರಿ ನಿಮ್ಗೆ ಏನಾರ ಸಜೆಷನ್ ಕೊಡೋದಾಗಿತ್ತಪ್ಪ ಅಂದ್ರೆ ನಮ್ಮ ಕೆಳಗಡೆ ಟೆಲಿಗ್ರಾಮ್ ಗ್ರೂಪಿನ ಲಿಂಕ್ ಐತಿ, ಅಲ್ಲಿ ಕೂಡ ಲಿಂಕಿಗೆ ನಮ್ಮ ಗ್ರೂಪ್ಗೆ ಜಾಯ್ನ್ ಆಗಿ ಅಲ್ಲಿ ಕೂಡ ನೀವು ಮೆಸೇಜನ್ನು ಮಾಡ್ಬೋದು. ನಮ್ಮ ಗ್ರೂಪ್ನಾಗೆ ಎಲ್ಲರಿಗೂ ಕೂಡ ಮೆಸೇಜ್ ಮಾಡಲು ಪರ್ಮಿಷನ್ ಇಟ್ಟಿದ್ದು, ಎಲ್ಲರೂ ಕೂಡ ಮೆಸೇಜ್ ಮಾಡಿ ನೀವೇ ಕೂಡ ಡಿಸ್ಕಷನ್ ಮಾಡ್ಬೋದು. ಸ್ನೇಹಿತರೆ, ಈಗಾಗಲೇ ನಮ್ಮ ಕರ್ನಾಟಕ ರಾಜ್ಯದಲ್ಲಿ 2 ಹಂತದ ಚುನಾವಣೆ ವೋಟಿಂಗ್ ಕೂಡ ಮುಗಿದೈತಿ. ಇನ್ನು ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಆಲ್ಮೋಸ್ಟ್ ಎಲ್ಲ ಫ್ರೀ ಆಗಿದ್ದಾರೆ. ಈಗ ಫ್ರೀ ಅಂದರೂ ಪೂರ್ತಿ ಫ್ರೀ ಆಗಿಲ್ಲ. ಆದರೆ ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ಸ್ಟಾಫ್ ಇರುವ ಪ್ರಕಾರ ನೋಡೋದಾದ್ರೆ ನಮ್ಮ ರಾಜ್ಯದಲ್ಲಿ ಪೊಲೀಸ್ ಸಿಬ್ಬಂದಿ ತುಂಬಾ ಅಂದರೆ ತುಂಬ ಕಡಿಮೆ ಇದೆ ಸ್ನೇಹಿತರೆ. ನರೇಂದ್ರ ಮೋದಿ, ಅಮಿತ್ ಶಾ, ಇನ್ನು ಯಾವ್ದಾರು ದೊಡ್ಡ ದೊಡ್ಡ ವ್ಯಕ್ತಿಗಳು ಬಂದಾಗ ನೋಡ್ಬೋದು ನೀವು, ಬೇರೆ ಸ್ಟೇಟ್ಗಳಿಂದ ಪೊಲೀಸರನ್ನು ಸೆಕ್ಯೂರಿಟಿಗಾಗಿ ತರಿಸ್ಕೊಂಡು ಸಾಕಷ್ಟು ರೀತಿ ಫೋರ್ಸ್ ನಮ್ಮ ಕಡೆ ಸಾಕಷ್ಟು ಕಮ್ಮಿ ಐತಿ. ಈಗಿನ 3064 ಹುದ್ದೆಗಳಲ್ಲ, ಇನ್ನೂ ಸಾಕಷ್ಟು 10,000 ಅಷ್ಟು ನಮ್ಮ ಸಿಬ್ಬಂದಿ ವರ್ಗ ಕಮ್ಮಿ ಐತಿ. ಅದಕ್ಕಾಗಿ ಈಗ ಇದೇನು ಚುನಾವಣೆ ಮುಗಿದಿದೆಯಲ್ಲ, ಚುನಾವಣೆ ವೋಟಿಂಗ್ ಮುಗಿದ ನಂತರವು ಸಾಕಷ್ಟು ನಮ್ಮ DAR ಸಿವಿಲ್ಗಳಾಗಿರ್ಬೋದು, PC ಏನಿದೆ ಅಲ್ಲ, ಇವರು ನಮ್ಮ ಈ ವೋಟಿಂಗ್ ನಡೆದ ವೋಟಿಂಗ್ ಬಾಕ್ಸ್ಗಳು ಏನಿರ್ತಾವಲ್ಲ, ವೋಟಿಂಗ್ ಪಡೆದಿದ್ದು ಚೀಟಿ ಇಟ್ಟಿದ್ದು ಒಂದು ಕಡೆ ಸ್ಟೋರ್ ಮಾಡಿರ್ತಾರೆ. ಒಂದು ಡಿಸ್ಟಿಕ್ ಲೆವೆಲ್, ಒಂದು ಗೌರ್ಮೆಂಟ್ ಆಫೀಸಲ್ಲಿ ಆಗಿರುವ ಗೌರ್ಮೆಂಟ್ ಸ್ಕೂಲ್ ಆಗಿರ್ಬೋದು, ಕಾಲೇಜ್ ಆಗಿರ್ಬೋದು, ಇಂಥಲ್ಲಿ ಹೋಗಿ ಸ್ಟೋರ್ ಮಾಡಿರ್ತಾರೆ. ಒಂದು ಕಡೆ ಇಡೀ ಊರಿನ ಬಂದಿರ್ತವೆ, ಈ ಹಳ್ಳಿಗಳಲ್ಲಿ ಏನಿರುತ್ತಲ್ಲ ಒಟ್ಟು ಕೂಡಿ ಒಂದು ಕಡೆ ಸ್ಟೋರ್ ಮಾಡಿರ್ತಾರೆ. ಅಲ್ಲಿ ನಮ್ಮ ಪೊಲೀಸ್ DAR CR ಆಗಿರ್ಬೋದು, ಸಿವಿಲ್ ಆಗಿರ್ಬೋದು ಅಥವಾ ಆರ್ಮಿ ಆಗಿರ್ಬೋದು, ಇವರು ಒಟ್ಟರದು ಸೆಕ್ಯೂರಿಟಿ ಇರುತ್ತೆ. ಅದಕ್ಕಾಗಿ ನಮ್ಮ ಫಿಸಿಕಲ್ಗೆ ಇದಕ್ಕೆ ಏನು ಸಂಬಂಧಪ್ಪ ಅಂದ್ರೆ, ನಮ್ಮ ಫಿಸಿಕಲ್ಗೆ ಸಾಕಷ್ಟು ರೀತಿಯಲ್ಲಿ ಪೊಲೀಸರು ಬೇಕಾಗ್ತಾರೆ. ಅಲ್ಲಿ ಕಾವಲಿಗಾಗಿರ್ಬೋದು ಅಥವಾ ಫಿಸಿಕಲ್ ನಡೆಸೋಕ್ಕಾಗಿರ್ಬೋದು. ಇವರು ಸಾಕಷ್ಟು ಜನ ಈ ಸೆಕ್ಯೂರಿಟಿ ಫೋರ್ಸ್ಗೆ ಸೆಕ್ಯೂರಿಟಿಗಾಗಿ, ಈ ವೋಟಿಂಗ್ ಡಬ್ಬಿ ಸೆಕ್ಯೂರಿಟಿಗಾಗಿ ಹೋಗಿದ್ದ ಕಾರಣ ನಮ್ಮ ಫಿಸಿಕಲ್ಗಳು ನಡೆಯೋ ಚಾನ್ಸಸ್ ಕೂಡ ಭಾಳ ಕಡಿಮೆ ಇದೆ ಸ್ನೇಹಿತರೆ. ಅದಕ್ಕಾಗಿ ನಮ್ಮ ಈಗಿರೋ ಮಣ್ಣಿ ಸಿಚುವೇಶನ್ಗೆ ಕಂಪೇರ್ ಮಾಡ್ಕೊಂಡು ನೋಡಿದ್ರೆ ಫಿಸಿಕಲ್ ಒಂದು ವೇಳೆ ನಡೆಯತ್ತವಪ್ಪ ಅಂದ್ರೆ ಈ ಲಾಸ್ಟ್ ವೀಕ್ ಏನಿದೆ ಅಲ್ಲ, ಮೇ ಲಾಸ್ಟ್ ವೀಕ್ 29 ಅಥವಾ 28ನೇ ತಾರೀಕು ಒಳಗಾಗಿ ನಡಿಬೇಕಂದ್ರೆ 20ನೇ ತಾರೀಕು ಸ್ಟಾರ್ಟ್ ಆಗಿ 29, 28ರ ಒಳಗಾಗಿ ಮುಗಿತಾವ ಸ್ನೇಹಿತರೆ. ಒಂದು ವೇಳೆ ನಡೆಸಿದಾರಪ್ಪ ಅಂದ್ರೆ. ಇಲ್ಲಪ್ಪ ನಡೆಸೋದಿಲ್ಲ ಅಂದ್ರೆ ಇದು ಬಂದು ಕೆಲವು ಅಫಿಷಿಯಲ್ಸ್ಗಳಿಂದ ಪಡೆದಿದ್ದಾಗಿರ್ತದೆ. ಯಾಕಂದ್ರೆ ಅವ್ರು ಹೇಳಿದ ಪ್ರಕಾರ ನೋಡಿದ್ರೆ 20ರಿಂದ 29 ಅಥವಾ 30ನೇ ತಾರೀಕು ಒಳಗಾಗಿ ನಡೆಸ್ಬೋದು. ಅಥವಾ ಒಂದು ವೇಳೆ ನಮ್ಮ ಇಲಾಖೆಯವರು ಆಗೇನಾರ ನಡೆಸೋದಾಗಲಿಕ್ಕಪ್ಪ ಅಂದ್ರೆ ಈ ಚುನಾವಣೆ ಎಲೆಕ್ಷನ್ ರಿಸಲ್ಟ್ ಬಂದು ಜೂನ್ 4ಕ್ಕೆ ನಿಮ್ಮ ರಿಸಲ್ಟ್ ಬರ್ತಾವೆ. ರಿಸಲ್ಟ್ ಆದ ನಂತರ ಏನು ನೆಕ್ಸ್ಟ್ ಲಾಸ್ಟ್ ವೀಕ್ ಬರುತ್ತಲ್ಲ ನಮ್ಮದು ಜೂನ್ 20ನೇ ತಾರೀಕಿನಿಂದ ಜುಲೈ 10ನೇ ತಾರೀಕಿನ ಒಳಗಾಗಿ ನಿಮ್ಮ ಆಲ್ಮೋಸ್ಟ್ ಎಲ್ಲ ಸಿವಿಲ್ DAR ಹಾಗೆ ಉಳಿದಿದ್ದು ಏನದಾವಲ್ಲ, ಈಗ ನೀವು ಆಲ್ಮೋಸ್ಟ್ ಎಲ್ಲ ಪೊಲೀಸ್ ಇಲಾಖೆದು ಫಿಸಿಕಲ್ ಆಗಿರ್ಬೋದು, ಮೆಡಿಕಲ್ ಆಗಿರ್ಬೋದು ಎಲ್ಲ ಮುಗಿಸ್ತಾರೆ. ಅದಕ್ಕಾಗಿ ಆದಷ್ಟು ಎಲ್ಲರೂ ಇವರೇನೇನೆಲ್ಲ ಪ್ರಾಕ್ಟೀಸ್ ನಿಂದಿಸಿದ್ರಲ್ಲ, ಪ್ರಾಕ್ಟೀಸನ್ನು ಕಂಟಿನ್ಯೂ ಮಾಡಿರಿ ವಾಪಸ್. ನಾವು ಸಾಕಷ್ಟು ರೀತಿಯಿಂದ ಕಾಲ್ ಮಾಡ್ತಿದ್ವಿ. KSP ಅಂತ ರಿಕ್ವೈರ್ಮೆಂಟ್ದು ಏನು ಅಫಿಷಿಯಲ್ ಹೆಲ್ಪ್ಲೈನ್ ನಂಬರ್ ಇದೆಲ್ಲ, ಅದಕ್ಕೆ ಸಾಕಷ್ಟು ರೀತಿ ಫೋನ್ ಮಾಡಿ ಅವರು ಕೂಡ ಪಿಕ್ ಮಾಡ್ತಿದ್ದಲ್ಲ. ಆದರೆ ಅಲ್ಲಿರುವ ಒಂದು ಸ್ವಲ್ಪ ಅಫಿಷಿಯಲ್ಸ್ಗಳಿಂದ ಕೇಳ್ಪಡೆದ ಮಾಹಿತಿ ಪ್ರಕಾರ ಅವರು ಫಿಸಿಕಲ್ ನಡೆದು ಅಂದ್ರೆ ಮೇ 20ನೇ ತಾರೀಕಿನಿಂದ 30ನೇ ತಾರೀಕು ಒಳಗೆ ಅಥವಾ ನಿಮ್ಮ ಜೂನ್ ಲಾಸ್ಟ್ ವೀಕ್ ಜುಲೈ ಫಸ್ಟ್ ವೀಕ್ದಾಗ ಆಲ್ಮೋಸ್ಟ್ ಎಲ್ಲ ಫಿಸಿಕಲ್ ನಡೀತಾವ ಅಂತ ಹೇಳಿದ್ದಾರೆ. ಇದು ಬಂದು ಅಫಿಷಿಯಲ್ ಮಾಹಿತಿ ಆಗಿರಲ್ಲ, ಇದರಲ್ಲಿ ಹೆಚ್ಚು ಕಮ್ಮಿ ಆಗ್ಬೋದು. ಯಾಕಂದ್ರೆ ನಮ್ಮ ಪೊಲೀಸ್ ಇಲಾಖೆ ಅವರು ಫ್ರೀ ಇರೋದನ್ನು ಕೂಡ ನೋಡಿಕೊಂಡು ಅವರು ಫಿಸಿಕಲನ್ನು ನಡೆಸುವ ಸಾಧ್ಯತೆ ಜಾಸ್ತಿ ಇರುತ್ತೆ. ಯಾಕಪ್ಪ ಅಂದ್ರೆ ನಮ್ಮ ಇಲಾಖೆಯಲ್ಲಿ ಸಾಕಷ್ಟು ಸಿಬ್ಬಂದಿಗಳ ಕೊರತೆ ಇದೆ. ಅದಕ್ಕಾಗಿ ಫಿಸಿಕಲ್ ಯಾವಾಗಾರ ನಡೀಲಿ ಸ್ನೇಹಿತರೆ, ನಿಮ್ಮ ಪ್ರಾಕ್ಟೀಸ್ ಏನಿದೆಯಲ್ಲ ನೀವು ಮುಂದುವರಿಸಿ.
ಯಾಕಪ್ಪ ಅಂದರೆ ಯಾರು ಸಡನ್ನಾಗಿ ಕೂಡ ತೊಗೊಬಂದು ನೀವು ಹೋದ ಸತಿ ಎಲ್ಲ ನೋಡಿರ್ಬೋದು ಎಷ್ಟು ಜಲ್ದಿಯಪ್ಪ ಅಂದ್ರೆ 3 ದಿವಸ 4 ದಿವಸ ಇರಾಕಿಲ್ಲ ನಿಮ್ದು ಫಿಸಿಕಲ್ ನಡೀತಾವೆ ಅಂತೇಳಿ ಡೇಟ್ ಅನೌನ್ಸ್ ಮಾಡಿಬಿಡ್ತಾರೆ. ಅದಕ್ಕಾಗಿ ನೀವು ಎಲ್ಲ ಪ್ರಾಕ್ಟೀಸ್ ಆಗಿ ಇದ್ದಕ್ಕೆ ನೀವೆಲ್ಲ ರೆಡಿ ಆಗಿದ್ರಪ್ಪ ಅಂದ್ರೆ ಅವ್ರು ಫಿಸಿಕಲ್ ಯಾವಾಗಾರು ತಗೊಳ್ಳಿ ಹೋಗಿ ಫಿಸಿಕಲನ್ನು ಪ್ರಾಕ್ಟೀಸ್ ಮಾಡ್ಬೋದು. ವಿಡಿಯೋ ಯೂಸ್ಫುಲ್ ಅನಿಸಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಏನೇ ಡೌಟ್ ಇದ್ದರೂ ಕಮೆಂಟ್ ಮೂಲಕ ತಿಳಿಸಿ. ಏನರ ಸಜೆಷನ್ ನೀಡೋದಪ್ಪ ಇತ್ತಂದ್ರೆ ನಮ್ಮ ಏನರ ಚರ್ಚೆ ಮಾಡಬೇಕಪ್ಪ ಇದು ಪೊಲೀಸದ್ದು ಇರ್ಬೋದು, ಯಾವುದೇ ರೀತಿಯ ಜಾಬ್ ಅಪ್ಡೇಟ್ ಅಥವಾ ಏನೇ ರೀತಿ ನೀವು ಡಿಸ್ಕಸ್ ಮಾಡಬೇಕಪ್ಪ ಅಂದ್ರೆ ನಮ್ಮ ಟೆಲಿಗ್ರಾಮ್ ಗ್ರೂಪಿನ ಕೆಳಗಡೆ ಲಿಂಕ್ ಐತಿ, ಅದನ್ನು ಕೂಡ ಬಳಸ್ಕೊಂಡು ನೀವು ಟೆಲಿಗ್ರಾಮ್ ಗ್ರೂಪಿಗೆ ಕೂಡ ಜಾಯ್ನ್ ಆಗಿ ಅಲ್ಲಿ ಕೂಡ ನೀವು ಡಿಸ್ಕಸನ್ನು ಮಾಡ್ಬೋದು. ಅಲ್ಲಿ ಸಾಕಷ್ಟು ರೀತಿಯ ಸ್ಪರ್ಧಾರ್ಥಿಗಳಿದ್ದವರ, ಸಾಕಷ್ಟು ರೀತಿ ಪೊಲೀಸ್ ಅಭ್ಯರ್ಥಿಗಳು ಕೂಡ ಇದ್ದಾರೆ. ಅದಕ್ಕಾಗಿ ಕೆಳಗಡೆ ಲಿಂಕ್ ಕೊಟ್ಟಿದ್ದೀನಿ, ಹೋಗಿ ನೀವು ಕೂಡ ಜಾಯ್ನ್ ಆಗಿ. ಜೈ ಹಿಂದ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಶುಭ ದಿನ.